ಹಾಯ್ ಹಲೋ ಸ್ವೀಟಾರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪವಾಗಿದ್ದೀನಿ. ಇವತ್ತಿನ ವಿಶೇಷ ಏನು ಅಂದರೆ ಒಂದು ಸಿಂಪಲ್ಲಾಗಿ ಮನೇಲಿ ಉಪ್ಪಿನಕಾಯಿ ಇಲ್ಲ, ಹಾಗೆ ಅಡುಗೆನ ರುಚಿಸ್ತಾ ಇಲ್ಲ, ನಾವು ತುಂಬ ಖಾರ ತಿಂತೀವಿ, ಖಾರ ಯೂಸ್ ಮಾಡ್ತೀವಿ ಅನ್ನೋರು ಸಿಂಪಲ್ಲಾಗಿ ಚಿಲ್ಲಿ ಫ್ರೈ ಅಂತ ಮಾಡ್ಕೊಳ್ಬೋದು. ಆ ಚಿಲ್ಲಿ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಎಣ್ಣೆ ಸಾಕು ಅಷ್ಟೇ. ಚಿಲ್ಲಿ ಫ್ರೈಗೆ ಬೇಗ ಈಸಿ ಆಗುತ್ತೆ. ಖಾರ ನಾವು ತುಂಬ ಖಾರ ತಿಂತೀವಿ, ಈಗ ಉಪ್ಪಿನಕಾಯಿ ಬೇಕೇ ಬೇಕು, ಸೈಡ್ಸ್ ಏನಾದರೂ ಬೇಕು ಅಂದವರು ಇದನ್ನು ಮಾಡ್ಕೊಳ್ಬೋದು. ಹೆವಿ ಖಾರ ತಿನ್ನೋಂಥವ್ರಿಗೆ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಸೊ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ, ಬನ್ನಿ ನೋಡುವ. ಈಗ ಮೊದಲಿಗೆ ನೋಡಿ, ನಾವು ಮೆಣಸಿನ್ಕಾಯಿ ತೊಗೊಬರ್ತೀವಲ್ವ, ಮೆಣಸಿನ್ಕಾಯಿ ತೊಗೊಂಡು ಬಂದಾಗ ತೊಟ್ಟು ಬಿಡ್ಸೋಕ್ಕಿಂತ ಮುಂಚೆ ನಾವು ಚಿಲ್ಲಿ ಫ್ರೈ ಮಾಡಬೇಕು ಅಂತ ಅಂದಾಗ ಈ ಥರ ಮೆಣಸಿನ್ಕಾಯಿ ತರ್ತೀರಾ ನೀವು, ಅದರಲ್ಲಿ ಆರಿಸ್ಕೊಳ್ಬೇಕು. ಯಾವ ಥರ ಆರಿಸ್ಕೊಳ್ಬೇಕು ಅಂದರೆ ಈ ಥರ ದಪ್ಪ ಇದ್ದದಲ್ಲ, ಒಂದು ಸ್ವಲ್ಪ ಟಚ್ ಮಾಡಿದಾಗ ಇಲ್ಲಿ ಬೀಜಗಳು ಒಂದು ಸ್ವಲ್ಪ ಕೈಗೆ ಸಿಕ್ತಂಗೆ ಅನ್ಸುತ್ತೆ. ಈ ಥರ ಬಲ್ತಿರೋದಾದರೆ ತುಂಬ ಹೆವಿ ಖಾರ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ತೊಗೊಳ್ದಲ್ಲಿ ನಾನು ಸ್ವಲ್ಪ ಆರಿಸಿಟ್ಟಿದ್ದೆ. ಈ ಥರವಾಗಿ ನೋಡಿ, ಈ ಥರ ಆರಿಸ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಸಣ್ಣಗಿದೆ, ಈ ಥರ ಟಚ್ ಮಾಡಿದ್ರೆ ಇವು ಸ್ಮೂತ್ ಅನಿಸುತ್ತೆ, ಹಾಗೆ ತುಂಬ ಹೆವಿ ಖಾರ ಅಂತ ಅನಿಸಲ್ಲ. ಸೊ ನೋಡಿ, ಈ ಥರದ್ದೇ ಸ್ವಲ್ಪ ಮೆಣಸಿನ್ಕಾಯಿನ ಟಚ್ಚಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಎಳೆದು ಖಾರ ಕಮ್ಮಿ ಅಂತ ಅನ್ಸೋದನ್ನು ನಾನು ಚಾಯ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಇವತ್ತಿಗೆ ಎಷ್ಟು ಬೇಕು ಚಿಲ್ಲಿ ಫ್ರೈನ ಅಷ್ಟೇ ಮಾಡ್ಕೊಳ್ತಾ ಇರೋದು, ಅಷ್ಟೇ ತೊಗೊಂಡಿರೋದು ನಾನು. ನೋಡಿ, ನಾನು ಇಷ್ಟೇ ಚಿಲ್ಲಿ ಫ್ರೈ ಮಾಡ್ತಾ ಇರೋದು. ನಿಮಗೆ ದಿಢೀರಂತ ಆಗುವಂತಹ ಚಿಲ್ಲಿ ಫ್ರೈ ಇಲ್ಲಿದೆ ನೋಡಿ. ಇಷ್ಟು ಮೆಣಸಿನ್ಕಾಯಿಲಿ ಇಷ್ಟನ್ನು ಮಾತ್ರ ಆರಿಸ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಸ್ವಲ್ಪ ಕೆಲವೊಂದೊಂದನ್ನು ಸೆಕೆಂಡ್ ಮೀಡಿಯಮ್ ಅಷ್ಟು ತೆಗಿಬೋದು. ನೋಡಿ, ಇಲ್ಲೇ ಇದೆ. ಇದು ಅಷ್ಟೊಂದು ಖಾರ ಇರಲ್ಲ. ಜೊತೆಗೆ ನೋಡಿ, ಇದು ಸ್ವಲ್ಪ ಟಚ್ಚಲ್ಲಿ ಗೊತ್ತಾಗುತ್ತೆ. ಹಿಂಗೆ ಟಚ್ ಮಾಡಿದಾಗ ನಮಗೆ ಅಡುಗೆ ಅನುಭವ ಇರ್ತಲ್ಲ, ಹಿಂಗೆ ಅಂದಾಗ ಬೀಜಗಳು ಸಿಗ್ತಾ ಇರುತ್ತೆ, ಬಲ್ತಿರೋದು ಸ್ವಲ್ಪ. ಅದಕ್ಕೆ ಇದನ್ನು ಬೇಡ ಅಂತೇಳಿ ನೋಡಿ, ಇದು ಒಂದು ಸ್ವಲ್ಪ ಸಿಗ್ತಾ ಇಲ್ಲ. ಹಾಗೆ ಈ ಥರ ಟಚ್ ಮಾಡಿ ಆರಿಸ್ಕೊಂಡು, ನಿಮಗೆ ಹೆವಿ ಖಾರ ಅನಿಸ್ಬಾರ್ದು, ಆದರೂ ಸ್ವಲ್ಪ ಖಾರ ಅನಿಸ್ಬೇಕು. ಉಪ್ಪಿನಕಾಯಿ ಸೈಡ್ಸಿಗೆ ಹಚ್ಕೊಂಡಾಗ ಸ್ವಲ್ಪ ಉಪ್ಪಿನಕಾಯಿ ಥರ ಅನ್ನಿಸ್ಬೇಕು. ಅದಕ್ಕಾಗಿ ಇವತ್ತು ಚಿಲ್ಲಿ ಫ್ರೈನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಇಷ್ಟೊಂದೆಲ್ಲ ಹಾಕಲ್ಲ, ಇಷ್ಟೇ ಹಾಕೋದು. ಬನ್ನಿ, ಇಷ್ಟು ಹಾಕಿ ಚಿಲ್ಲಿ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇನ್ನು ಚಿಲ್ಲಿ ಫ್ರೈಗೆ ಬೇಕಾಗಿರೋದು ಮೂರು ವಸ್ತುಗಳು: ಹುಣಸೆಹಣ್ಣು ಸ್ವಲ್ಪ, ಉಪ್ಪು ಸ್ವಲ್ಪ, ಇನ್ನು ನಾವು ಆರಿಸಿಟ್ಕೊಂಡಿರೋಂತಹ ಚಿಲ್ಲಿ. ಬನ್ನಿ, ಮಾಡುವ ವಿಧಾನ ನೋಡಿಕೊಳ್ಳುವ. ಚಿಲ್ಲಿ ಫ್ರೈ ಮಾಡುವ ಫ್ರೆಂಡ್ಸ್, ಹೇಗೆ ಮಾಡುವ ಬನ್ನಿ. ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಖಾರ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆಲ್ಲರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಈಗ ಚಿಲ್ಲಿನ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಸ್ವಲ್ಪ ಖಾರ ಆಗಬಾರ್ದಲ್ವ, ಅದಕ್ಕೆ ಇಷ್ಟೇ ಓಪನ್ ಮಾಡ್ಕೊಳ್ಳೋ. ಉಪ್ಪಿಡಿಬೇಕಲ್ಲ ಅದಕ್ಕೆ. ಓಕೆನಾ? ಇಲ್ಲ ಓಪನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ, ಬಟ್ ನಾನಂತೂ ಸ್ವಲ್ಪ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಲ್ಲ, ಇವಾಗ ಫ್ರೈ ಮಾಡುವ ಬನ್ನಿ. ನಂಗೆ ಪದೇ ಕೈ ತೊಳೆದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಏನಂತ ಗೊತ್ತಿಲ್ಲ, ಸಂದು ಹೋಗೋದು ಕೈ ತೊಳೆದು ಅದೇ ಅಭ್ಯಾಸ ಆಗಿದೆ. ಸೊ ಫಸ್ಟಿಗೆ ಎಕ್ಸಾಸ್ಟ್ ಆನ್ ಮಾಡಿದ್ದೀನಿ ನೋಡಿ, ಯಾಕೆಂದರೆ ತುಂಬ ಮನೆ ತೀರಾ ಘಾಟ್ ಆದಾಗ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಇನ್ ಬಿಟ್ವೀನ್ ಮೊದಲೇ ಮಾಡಿಬಿಡ್ಬೇಕು. ಇವಾಗ ನೋಡಿ ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಸೀಕ್ರೆಟ್ ಎಂತ ಗೊತ್ತಾ, ಏನಾದರೂ ತುಂಬ ಖಾರ ನಾವು ಫ್ರೈ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಖಾರ ಅಷ್ಟೊಂದು ಬರಲ್ಲ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಓಕೆನಾ? ನೀವು ಇದನ್ನು ಟ್ರೈ ಮಾಡಿ ಆಯಿತಾ? ನೋಡಿ, ಇನ್ನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಮಿಡ್ಡಲ್ ಊರಿಲೇ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಅದು ಬೋರ್ಡ್ ಅನ್ನೋದು ಬೇರೆ ಅನ್ನುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಇವಾಗಲೇ ತೊಗೊಂಡಿರುವಂಥ ಹುಣಸೆ ಹಣ್ಣನ್ನು ಒಂದು ಬೌಲಲ್ಲಿ ಹಾಕಿ ನೆನೆಸುವ. ನೋಡಿ ಫ್ರೆಂಡ್ಸ್, ಹುಣಸೆ ಹಣ್ಣನ್ನು ನೆನೆಸ್ಕೊಳ್ತಾ ಇದ್ದೀನಿ, ಅದನ್ನು ಕಿವುಚ್ತಾ ಇದ್ದೀನಿ. ಇದು ಕಿವುಚ್ ತೆಗೆದು ರಸ ಬರಬೇಕು. ಸೊ ಸ್ವಲ್ಪನೇ ಸಾಕು, ಇಷ್ಟು ಬೇಡ ನಮಗೆ, ಒಂದು 10 ಹನಿ ಸಾಕಾಗುತ್ತೆ. ಸೊ ನೋಡಿ, ರಸ ರೆಡಿ ಮಾಡಿಟ್ಟಿದ್ದೀನಿ. ಎಣ್ಣೆ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್ ನೋಡಿ, ಚಿಲ್ಲಿ ಫ್ರೈ ರೆಡಿಯಾಗಿದೆ. ಇವಾಗ ಇದನ್ನು ಟೇಸ್ಟಿಗೆ ಕೊಡುವ. ಯಾರಿಗೆ ಅಂದರೆ ನಮ್ಮ ಮನೇಲಿ ಖಾರನ ತುಂಬ ಇಷ್ಟಪಟ್ಟು ತಿನ್ನುವವರಿಗೆ.
ಒಂದು ಮುಗಿಸಿದ್ರು. ಹೇಗಿದೆ ಹೇಗಿದೆ ಮೇಡಮ್ ಚಿಲ್ಲಿ ಫ್ರೈ ಹೆಂಗಿದೆ? ದಿಢೀರ್ ಉಪ್ಪಿನಕಾಯಿ ಚಿಲ್ಲಿ ಫ್ರೈ, ದಿಢೀರ್ ಉಪ್ಪಿನಕಾಯಿ ಹೆಂಗಿದೆ? 100ಕ್ಕೆ ಎಷ್ಟು ಮಾರ್ಕ್ಸು? 100ಗೆ 50. ಅಷ್ಟೇನಾ? ಹಾ 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 ಹೇಳಿದ್ರು ನೋಡಿ, ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ದೀನಿ. ಸೊ ದಿಢೀರ್ ಅಂತ ಉಪ್ಪಿನಕಾಯಿ ಥರ ಚಿಲ್ಲಿ ಫ್ರೈ ಮಾಡೋದು ಹೀಗೆ. ನಿಮಗೂ ಮನೇಲಿ ಉಪ್ಪಿನಕಾಯಿ ತಿನ್ನೋರು, ತುಂಬ ಉಪ್ಪಿನಕಾಯಿಗೆ ಅಭ್ಯಾಸ ಆಗಿರೋರು ಅಂತವ್ರು ಇದ್ದರೆ ಈ ಥರ ದಿಢೀರ್. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಕೊಟ್ಟಿದೆ, ಇಷ್ಟ ಆಗಿದೆ. ಹಾಗೆ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.